ಸಾಕಷ್ಟು ಸಾರಿ ಮೀಟ್ ಮಾಡಿರ್ತೀರಿ, ಮಾತಾಡ್ತಿರ್ತೀರಿ, ಇದೆಲ್ಲ ಗೊತ್ತಿದ್ದು ಅವ್ರು ನಿಮ್ಮ ಮೇಲೆ ಈ ಥರ ಹೇಳ್ತಾರೆ ಅಂತ ಅಂದರೆ ಅದರಲ್ಲಿ ಸಮಥಿಂಗ್ ಏನೋ ವಿಚಾರ ಮಾತುಕತೆ ನಡೆದಿರ್ಬೋದಾ ಅಂತ. ನನ್ನ ಪ್ರಕಾರವಾಗಿ ನನ್ನ ಸ್ನೇಹಿತರು ಮಾತಾಡಿಸಿದ್ದಾರೆ ಇದನ್ನು ಮಾತಾಡಿಸಿದ್ದಾರೆ. ಸೊ ನನ್ನೇ ಒಂದೇ ಊರಿನವರು, ಒಂದೇ ತಾಲೂಕಿನವರು, ಮಾಜಿ ಶಾಸಕರವರು ಇಲ್ಲಿಗೆ ಶಾಸಕರಾಗಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೀನಿ. ನಮ್ಮಿಬ್ಬರಿಗೂ ಚೆನ್ನಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಇವ್ರು ಮಾತಾಡಿಲ್ಲ, ಇವ್ರ ಕೈಯಲ್ಲಿ ಮಾತಾಡಿಸಿದ್ದಾರೆ ಅಂತ ನನ್ನ ಸಂದರ್ಭ. ನಾನು ಕೂಡ ಶಾಕು, ಇವ್ರು ಮಾತಾಡ್ತಾರೆ ನನ್ನ ಬಗ್ಗೆ ಅನ್ನೋದು ನಂಗೆ ಶಾಕ್ ಆಗಿದೆ. ಸೊ ದಯವಿಟ್ಟು ಯಾವ ಆಧಾರದ ಮೇಲೆ ಯಾವ ಇದಿಟ್ಕೊಂಡು ಮಾತಾಡಿದ್ರು ಅಂತ ನನಗೆ ಶಾಕ್ ಆಗಿದೆ. ಎಲ್ಲೋ ನಾನು ಮಾಧ್ಯಮ ಮುಂದೆ ಆಗಲಿ ಯಾರು ಮಾತಾಡ್ಸಿರ್ಬೋದು ಸರ್, ಬಹುಶಃ ಗೊತ್ತಿಲ್ಲ ನನಗೆ. ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು, ರೈಟರ್ ಯಾರು, ಪಾಪ ಆಕ್ಟರ್ ಕೇಳಿ ಮಾಡಿಸಿದ್ದಾರೆ. ಬಟ್ ಆಕ್ಟರ್ನೇ ಕೇಳಿದ್ರೆ ಗೊತ್ತಾಗುತ್ತೆ ಯಾರು ಮಾತಾಡಿಸಿದ್ರು ಅಂತ. ಸದ್ಯದ ಪರಿಸ್ಥಿತಿನಲ್ಲಿ ನಿಮ್ಮ JDSನಲ್ಲಿ ನೀವು ಸುಭಿಕ್ಷವಾಗಿದ್ದೀರಿ, ಬೇರೆ ಪಕ್ಷ ಬಿಡುವಂಥ ಯಾವುದೇ ನಿರ್ಧಾರ ಇಲ್ಲ, ಏನೇ ಆಫರ್ ಮಾಡಿದ್ರು ಕೂಡ ಬಿಡಲ್ಲ ಅನ್ನೋದಾ? ಜನ ಕ್ಯಾಕ್ರು ಸುಗಿತಾರೆ ಸರ್. 95,000 ಜನ ಏನು ಓಟ್ ಹಾಕಿದಾರಲ್ಲ ಅವ್ರು ಕ್ಯಾಕ್ರು ಸುಗಿತಾರೆ ನಮ್ಮನ್ನು. ಯಾಕೆ ಗೊತ್ತಾ, ಪ್ರಜಾಪ್ರಭುತ್ವದಲ್ಲಿ ಒಂದು ಎಕ್ಸಾಂಪಲ್ ಆಗಬೇಕು. ನಾವು ಬಾಂಬೆಗೆ ಹೋಗಿ ಸೇರಿಕೊಂಡು ಜನಕ್ಕೆ ಮಸಿ ಬೀಳ್ತಕ್ಕಂಥ ಕೆಲಸ ಅಲ್ಲ ಇದು. ಜನ ಓಟ್ ಹಾಕಿ ಗೆಲ್ಸಿದ್ದಾರೆ, ಹೋಪ್ ಇಟ್ಟಿದ್ದಾರೆ. ಈ ಪ್ರಪಂಚದ ಅತ್ಯಂತ ದೊಡ್ಡ ಹೋಲ್ಡ್ ಆದ ಗೊತ್ತಾ, ಭರವಸೆ, ಹೋಪ್. ನನ್ನ ಮೇಲೆ ಹೋಪ್ ಇಟ್ಕೊಂಡು ಓಟ್ ಹಾಕಿದ್ದಾರೆ. ಅದನ್ನು ಫುಲ್ಫಿಲ್ ಮಾಡೋ ಧರ್ಮ ನಂದು. ಯಾರೋ ಆಫರ್ ಕೊಟ್ಬಿಟ್ರು, ಯಾರೋ ದುಡ್ಡು ಕೊಟ್ಬಿಟ್ಟು ಹೊಡೋದ್ರೆ ಈ ವಯಸ್ಸಿಗೆ ಈ ಒಂದು ರಾಜಕೀಯಕ್ಕೆ ಮಸಿ ಬೀಳ್ದಂಗೆ ಆಗುತ್ತೆ. ಒಟ್ಟಿನಲ್ಲಿ ಇದು JDS ಶಾಸಕರಿಬ್ಬರ ಮಾತು. ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ಬಿಡುವಂಥ ಮಾತಿಲ್ಲ, ಇದು ನಮ್ಮನ್ನು ತೇಜೋವಧೆ ಮಾಡುವಂಥ ಉದ್ದೇಶ ಅನ್ನುವಂಥದ್ದು ಇವ್ರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ. ಸಾಕಷ್ಟು ಸಾರಿ ಮೀಟ್ ಮಾಡಿರ್ತೀರಿ, ಮಾತಾಡ್ತಿರ್ತೀರಿ, ಇದೆಲ್ಲ ಗೊತ್ತಿದ್ದು ಅವ್ರು ನಿಮ್ಮ ಮೇಲೆ ಈ ಥರ ಹೇಳ್ತಾರೆ ಅಂತ ಅಂದರೆ ಅದರಲ್ಲಿ ಸಮಥಿಂಗ್ ಏನೋ ವಿಚಾರ ಮಾತುಕತೆ ನಡೆದಿರ್ಬೋದಾ ಅಂತ. ನನ್ನ ಪ್ರಕಾರವಾಗಿ ನನ್ನ ಸ್ನೇಹಿತರು ಮಾತಾಡಿಸಿದ್ದಾರೆ ಇದನ್ನು ಮಾತಾಡಿಸಿದ್ದಾರೆ. ಸೊ ನನ್ನೇ ಒಂದೇ ಊರಿನವರು, ಒಂದೇ ತಾಲೂಕಿನವರು, ಮಾಜಿ ಶಾಸಕರವರು ಇಲ್ಲಿಗೆ ಶಾಸಕರಾಗಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೀನಿ. ನಮ್ಮಿಬ್ಬರಿಗೂ ಚೆನ್ನಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಇವ್ರು ಮಾತಾಡಿಲ್ಲ, ಇವ್ರ ಕೈಯಲ್ಲಿ ಮಾತಾಡಿಸಿದ್ದಾರೆ ಅಂತ ನನ್ನ ಸಂದರ್ಭ. ನಾನು ಕೂಡ ಶಾಕು, ಇವ್ರು ಮಾತಾಡ್ತಾರೆ ನನ್ನ ಬಗ್ಗೆ ಅನ್ನೋದು ನಂಗೆ ಶಾಕ್ ಆಗಿದೆ. ಸೊ ದಯವಿಟ್ಟು ಯಾವ ಆಧಾರದ ಮೇಲೆ ಯಾವ ಇದಿಟ್ಕೊಂಡು ಮಾತಾಡಿದ್ರು ಅಂತ ನನಗೆ ಶಾಕ್ ಆಗಿದೆ. ಎಲ್ಲೋ ನಾನು ಮಾಧ್ಯಮ ಮುಂದೆ ಆಗಲಿ ಯಾರು ಮಾತಾಡ್ಸಿರ್ಬೋದು ಸರ್, ಬಹುಶಃ ಗೊತ್ತಿಲ್ಲ ನನಗೆ. ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು, ರೈಟರ್ ಯಾರು, ಪಾಪ ಆಕ್ಟರ್ ಕೇಳಿ ಮಾಡಿಸಿದ್ದಾರೆ. ಬಟ್ ಆಕ್ಟರ್ನೇ ಕೇಳಿದ್ರೆ ಗೊತ್ತಾಗುತ್ತೆ ಯಾರು ಮಾತಾಡಿಸಿದ್ರು ಅಂತ. ಸದ್ಯದ ಪರಿಸ್ಥಿತಿನಲ್ಲಿ ನಿಮ್ಮ JDSನಲ್ಲಿ ನೀವು ಸುಭಿಕ್ಷವಾಗಿದ್ದೀರಿ, ಬೇರೆ ಪಕ್ಷ ಬಿಡುವಂಥ ಯಾವುದೇ ನಿರ್ಧಾರ ಇಲ್ಲ, ಏನೇ ಆಫರ್ ಮಾಡಿದ್ರು ಕೂಡ ಬಿಡಲ್ಲ ಅನ್ನೋದಾ? ಜನ ಕ್ಯಾಕ್ರು ಸುಗಿತಾರೆ ಸರ್. 95,000 ಜನ ಏನು ಓಟ್ ಹಾಕಿದಾರಲ್ಲ ಅವ್ರು ಕ್ಯಾಕ್ರು ಸುಗಿತಾರೆ ನಮ್ಮನ್ನು. ಯಾಕೆ ಗೊತ್ತಾ, ಪ್ರಜಾಪ್ರಭುತ್ವದಲ್ಲಿ ಒಂದು ಎಕ್ಸಾಂಪಲ್ ಆಗಬೇಕು. ನಾವು ಬಾಂಬೆಗೆ ಹೋಗಿ ಸೇರಿಕೊಂಡು ಜನಕ್ಕೆ ಮಸಿ ಬೀಳ್ತಕ್ಕಂಥ ಕೆಲಸ ಅಲ್ಲ ಇದು. ಜನ ಓಟ್ ಹಾಕಿ ಗೆಲ್ಸಿದ್ದಾರೆ, ಹೋಪ್ ಇಟ್ಟಿದ್ದಾರೆ. ಈ ಪ್ರಪಂಚದ ಅತ್ಯಂತ ದೊಡ್ಡ ಹೋಲ್ಡ್ ಆದ ಗೊತ್ತಾ, ಭರವಸೆ, ಹೋಪ್. ನನ್ನ ಮೇಲೆ ಹೋಪ್ ಇಟ್ಕೊಂಡು ಓಟ್ ಹಾಕಿದ್ದಾರೆ. ಅದನ್ನು ಫುಲ್ಫಿಲ್ ಮಾಡೋ ಧರ್ಮ ನಂದು. ಯಾರೋ ಆಫರ್ ಕೊಟ್ಬಿಟ್ರು, ಯಾರೋ ದುಡ್ಡು ಕೊಟ್ಬಿಟ್ಟು ಹೊಡೋದ್ರೆ ಈ ವಯಸ್ಸಿಗೆ ಈ ಒಂದು ರಾಜಕೀಯಕ್ಕೆ ಮಸಿ ಬೀಳ್ದಂಗೆ ಆಗುತ್ತೆ. ಒಟ್ಟಿನಲ್ಲಿ ಇದು JDS ಶಾಸಕರಿಬ್ಬರ ಮಾತು. ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ಬಿಡುವಂಥ ಮಾತಿಲ್ಲ, ಇದು ನಮ್ಮನ್ನು ತೇಜೋವಧೆ ಮಾಡುವಂಥ ಉದ್ದೇಶ ಅನ್ನುವಂಥದ್ದು ಇವ್ರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.